ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್ ಹೆಲ್ತ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತೊಂದು ಹೆಲ್ದಿ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ. ಓಕೆ, ಇದನ್ನೆಲ್ಲ ಟ್ರೈ ಮಾಡಿ. ಯಾರಿಗೆಲ್ಲ ಗೊತ್ತಿದೆ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಈ ಬೆಟ್ಟದ ನೆಲ್ಲಿಕಾಯಿ ಯೂಸಸ್ ಏನಂತಲೂ ಹೇಳ್ತೀನಿ ನೋಡಿ. ಅದನ್ನು ತೊಗೊಂಡು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡು ತೊಳೆದು ಈ ಥರ ಅದ್ರ ಮೇಲೆ ಗೆರೆ ಇರುತ್ತಲ್ಲ, ಆ ಗೆರೆ ಮೇಲೆ ಕಟ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ನಾವು ಹೆಂಗೆ ಇಡ್ಲಿನ ಸ್ಟೀಮಲ್ಲಿ ಬೇಯಿಸ್ತೀವಲ್ಲ ಆ ಥರ ನಾನು ಈ ಆಮ್ಲಾನ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡೀನಿ, ಹಬೆಯಲ್ಲಿ ಬೇಯಿಸ್ಕೊಂಡೀನಿ. ನೋಡ್ಬೋದು ಅದು ಎಷ್ಟು ಬೇಯಬೇಕಂದ್ರೆ ಒಂದು ಚಾಕುಯಿಂದ ಚುಚ್ಚಿದ್ರೆ ಈಸಿಯಾಗಿ ಒಳಗಡೆ ಹೋಗಬೇಕು. ಸೊ ಅಷ್ಟು ಬೇಯಬೇಕು. ನೋಡ್ಬೇಕಾ, ನೋಡಿ ನಾನು ಎಷ್ಟು ಚುಚ್ಚಿದ್ರೆ ಸಾಕು ಒಳಗಡೆ ಈಸಿಯಾಗಿ ಹೋಗ್ತಾಯಿದೆ. ಈ ಥರ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡ್ರೆ ಭಾಳ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ಬೋದು ಈ ಆಮ್ಲ ಅಥವಾ ನಾವೇನು ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೀವಲ್ಲ, ಇದು ಭಾಳ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಏನಿದೆ ಅನ್ನೋ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಓಕೆ, ಇವೆಲ್ಲ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡಿದ್ವಲ್ಲ, ಸೊ ಸ್ವಲ್ಪ ಎತ್ತಿಟ್ಟು ಹೊರಗಡೆ ಇಡೋಣ. ನೋಡ್ಬೋದು ನಾನು ಈ ಥರ ಇಡ್ಲಿ ಸ್ಟೀಮರ್ ಇರ್ತದಲ್ಲ, ಎಕ್ಸ್ಟರ್ನಲ್ ಸಿಗುತ್ತಲ್ಲ, ಅದರಲ್ಲಾದರೂ ಇಟ್ಕೋಬೋದು. ಅಥವಾ ಒಂದು ಸಾಣಿಗೆ ಇಟ್ಕೊಂಡು ಸಾಣಿಗೆಯಲ್ಲಿ ಹಾಕ್ಕೊಂಡು ಕೆಳಗಡೆ ನೀರು ಹಾಕಿ ಆ ಥರನೂ ಸ್ಟೀಮ್ ಮಾಡ್ಕೋಬೋದು. ಅವನ್ನ ನಾವು ಓಪನ್ ಮಾಡಿದ್ರೆ ಈ ಥರ ಬೀಜ ಬರುತ್ತೆ, ಈ ಥರ ಓಪನ್ ಮಾಡ್ಕೋಬೇಕು. ಆವಾಗ ಒಂದು ಬಾಣಲೆಯೊಳಗೆ ಏನು ಮಾಡ್ಬೇಕಂತಂದರೆ, ಇದನ್ನು ಒಂದು ಫ್ರೆಶ್ ಅಂದರೆ ದಪ್ಪ ತೆವೆ ಇರೋದು, ದಪ್ಪ ಬೋಗಣಿ ಏನಿರುತ್ತೆ ತಳ ಅಂಥದ್ದು ಬೋಗಣಿ ತೊಗೋಬೇಕು. ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಾವು ಚೆನ್ನಾಗಿ ಒಂದು ದಪ್ಪ ತಳ ಇರೋ ಪಾತ್ರೆ ಯೂಸ್ ಮಾಡಬೇಕು. ಈ ಥರ ದಪ್ಪ ತಳ ಇರೋ ಪಾತ್ರೆ ಯೂಸ್ ಮಾಡಿ ಅದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ಸೊ ನೀರೆಲ್ಲ ಎಲ್ಲ ಇದು ಆದಮೇಲೆ ನಾನು ಈ ಸ್ಪೂನ್ ಯೂಸ್ ಮಾಡೀನಿ. ಈ ಸ್ಪೂನಲ್ಲೇ 1 ಸ್ಪೂನು ಜೀರಿಗೆ ತೊಗೊಂಡಿನಿ, 1 ಸ್ಪೂನು ಮೆಂತ್ಯ ಕಾಳು ತೊಗೊಂಡಿನಿ, 1 ಸ್ಪೂನು ಮತ್ತು ಹೊಳೆ ಸೋಪು ತೊಗೊಂಡಿನಿ, ಮತ್ತು ಹೊಳೆ 2 ಸ್ಪೂನು ಸಾಸಿವೆ ತೊಗೊಂಡಿನಿ. ಇದೆಲ್ಲನೂ ನಾನು ಆಲ್ರೆಡಿ ಒಂದರಲ್ಲಿ ಹಾಕಿದ್ದೆ, ಬಟ್ ಮೆಜರ್ಮೆಂಟ್ಗೋಸ್ಕರ ನಾನು ಒಂದಷ್ಟೇ ಸ್ಪೂನ್ ಹಾಕಿ ನಿಮ್ಗೆ ತೋರಿಸಿದ್ದು. ಬಟ್ ಎಲ್ಲನೂ ಒಂದೊಂದು ಸ್ಪೂನು, ಬಟ್ ಸಾಸಿವೆ ಅಷ್ಟೇ 2 ಸ್ಪೂನು. ಯೂಶ್ವಲಿ ಇನ್ನೊಂದು ಸಾಸಿವೆ ಬರ್ತದೆ ಹಳದಿ ಕಲರು, ಅದನ್ನು ಹಾಕ್ತಾರೆ. ಬಟ್ ಈಗ ಸದ್ಯಕ್ಕೆ ನನ್ನ ಮನೇಲಿ ಏನಿದೆಯಲ್ಲ ಅದನ್ನೇ ಯೂಸ್ ಮಾಡ್ತಾ ಇರೋದು. ನಾನು ಹಾಕಿರೋದು ಯಾವ್ಯಾವ ಅಂದರೆ 1 ಸ್ಪೂನು ಸೋಪು, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಂತ್ಯಕಾಳು, 2 ಸ್ಪೂನು ಸಾಸಿವೆ. ಇವನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದು ಫ್ಲೇವರ್ ಬರುತ್ತೆ. ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಬೇಕು. ಒಂದು ಉರಿ ಸ್ವಲ್ಪ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆವಾಗೊಂದು ಫ್ಲೇವರ್ ಸ್ಮೆಲ್ ಬರುತ್ತೆ, ಅದು ಒಂಥರ ಘಮ ಘಮ ಅನ್ನುತ್ತದೆ. ಆ ಘಮ ಬರನೇ ನೋಡ್ಬೋದು. ನಾವು ಫ್ಲೇಮ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡ್ಕೋದು, ಈ ಥರ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗವೆಲ್ಲ ನೋಡಿ ಡ್ರೈ ರೋಸ್ಟ್ ಮಾಡಿಕೊಂಡು ಇವನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೋತೀನಿ. ಮುಂದೆ ತೋರಿಸ್ತೀನಿ. ನನಗೆ ನೋಡ್ತಾ ಇದ್ದೀನಿ ಆಗ್ತಾ ಇದ್ದಾವೆ ಇಲ್ಲ ಅಂತೇಳಿ, ಹಾಗೆ ನೋಡ್ತಾ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಇದನ್ನು ಪೌಡ್ರ್ ಮಾಡ್ಕೋಬೋದು. ಇದರ ಯೂಸಸ್ ಏನಪ್ಪ ಅಂತಂದರೆ, ಒಂದು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಮತ್ತು ಸ್ಕಿನ್ನು ರೇಡಿಯೆಂಟ್ ಆಗುತ್ತೆ, ಭಾಳ ಕಾಂತಿ ಹೊತ್ತೈತೆ. ಹೇರ್ಸಿಗಂತೂ ಇದು ಹೇಳಿ ಮಾಡಿಸಿದಂತ ಹೇಳ್ಬೋದು. ಇದನ್ನು ಡೈಲಿ ಒಂದು ತಿಂತಾ ಬಂದರೆ ನಮ್ಮ ಹೇರ್ಸು ಚೆನ್ನಾಗಿ ಹೆಚ್ಚು ಗ್ರೋತ್ ಆಗುತ್ತೆ, ಹೆಲ್ದಿನೂ ಇರ್ತಾವಂತ ಹೇಳ್ಬೋದು. ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ. ಹೊಳ್ಳೆ ಏನಂತಂದರೆ ಇನ್ನೊಂದು ಕ್ಯಾನ್ಸರ್ ಸೆಲ್ಸ್ನ ಜಾಸ್ತಿ ಆಗಲಾರ್ದಂಗೆ ಮಾಡ್ತದೆ. ಭಾಳ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಒಂದು ಕೊಲೆಸ್ಟ್ರಾಲ್ ಲೆವೆಲನ್ನು LDL ಅನ್ನೋದನ್ನು ಕಡಿಮೆ ಮಾಡುತ್ತೆ. ಇಷ್ಟಿರೋ ಬೆನಿಫಿಟ್ಸ್ ಇರೋ ಆಮ್ಲನ ನಾವು ಹೆಂಗೆ ತಿನ್ಬೋದು? ಹಾಗೆ ಅಂತ ದಿನ ತಿನ್ನೋಕ್ಕಾಗಲ್ಲ. ಬಟ್ ನಾವು ಉಪ್ಪಿನಕಾಯಿ ಮಾಡಿಕೊಂಡು ಡೈಲಿ 1 ಸ್ಪೂನ್ ಉಪ್ಪಿನಕಾಯಿನ ಮನೇಲಿ ತಿನ್ಬೋದಲ್ಲ, ಹೌದಲ್ವಾ? ಅದಕ್ಕೆ ಅನಿಸುತ್ತೆ. ಹಾಗೆ ನಮ್ಮ ಹಿರಿಯರು ಯಾವಾಗಲೂ ಬಾಜು ಉಪ್ಪಿನಕಾಯಿ, ಶೇಂಗಾ ಪುಡಿಗಳು, ಆ ಪುಡಿ ಈ ಪುಡಿ, ಆ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಮತ್ತು ಆ ಮಾವಿನಕಾಯಿ, ಈ ಥರ ಇವೆಲ್ಲ ಏನಂದರೆ ಪ್ರೋಬಯೋಟಿಕ್ಸ್ ಅಂತಲೂ ಹೇಳ್ಬೋದು. ಈಗ ಇವನ್ನೆಲ್ಲ ಸ್ಟೋರ್ ಮಾಡಿದರೆ ಅವು ಕಳಿತು ಗುಡ್ ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಆಗ್ತಾವೆ. ಅವು ನಮ್ಮ ಹೆಲ್ತಿಗೆ ಭಾಳ ಚೆನ್ನಾಗಿರ್ತದೆ. ಸೊ ಇದು ಭಾಳ ಯೂಸ್ಫುಲ್ ಇದೆ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಓಕೆ, ಒಂದೇನು ಪಾತ್ರೆ ಇಟ್ಕೊಂಡೆಲ್ಲ, ಅದಕ್ಕೆ ನಂಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಇಟ್ಕೊಂಡೀನಿ. 2 ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಎಣ್ಣೆಲಿ ಹಾಕ್ಕೊಂಡಿನಿ. ನೋಡ್ಬೋದು. ಇವು ಆ್ಯಕ್ಚುಲಿ ಏನಂದರೆ ನೀರು ಒಂಚೂರು ಹತ್ತಲಾರ್ದಂಗೆ ನಾವು ಇದನ್ನು ಮೇಂಟೈನ್ ಮಾಡಬೇಕು, ಯಾಕಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಓಕೆ, ಆಮೇಲೆ ಒಂದು 4 ಬೆಳ್ಳುಳ್ಳಿ ಹೆಸಲನ್ನ ನಾನು ಸೊಪ್ಪೆ ತೆಗಿಲಾರ್ದೆ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. 4 ಅಷ್ಟೇ ಹಾಕ್ಕೊಂಡಿದ್ದು. ನಾನು ಸ್ವಲ್ಪ ಏನು ಆಮ್ಲ ತೊಗೊಂಡಿನಲ್ಲ ಬೆಟ್ಟದ ನೆಲ್ಲಿಕಾಯಿನ, ಸೊ ನಾನು 4 ಅಷ್ಟೇ ಹಾಕ್ತಾ ಇರೋದು. ಅದು ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ. ನಿಮ್ಗೆ ಯಾವುದು ಅನುಕೂಲ ಅದನ್ನು ಹಾಕ್ಬೋದು. ನಾನು ಅರಿಶಿಣ ಪುಡಿನೂ ಹಾಕ್ತಾಯಿದ್ದೀನಿ. ನಂಗೆ ಕಡಿಮೆ ಅನಿಸಿತ್ತು, ಮತ್ತೆ ರಿಟರ್ನ್ ಹಾಕಿದೆ. 1 ಸ್ಪೂನಷ್ಟು ಹಾಕಿದರೆ ಎನಫು. ನಾವೊಂದು ಅರ್ಧ ಕೆ ಜಿ ಇದಕ್ಕೆ
ಆಮೇಲೆ ಏನು ಮಾಡ್ಬೇಕಂತಂದರೆ ಏನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಡ್ರೈ ಮಸಾಲ ಅದನ್ನು ಸಹ ಎಣ್ಣೆಲಿ ಹಾಕ್ಕೊಂಡು ಇದು ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಖಾರ ಸ್ವಲ್ಪ ಬೇಕಂತೇಳಿ ನನ್ನ ಮಗಳಿಗೂ ಸಹ ತಿನ್ನಿಸ್ತೀನಿ ನಾನು ಇದಕ್ಕೆ. ಅದಕ್ಕೆ ಆಯಿಲಲ್ಲಿ ಖಾರ ಪುಡಿ ಹಾಕಿದ ತಕ್ಷಣ ಭಾಳ ಬಿಡಬಾರ್ದು, ಹೊತ್ತು ಬಿಡುತ್ತೆ. ಸೊ ನಾ ಏನು ಡ್ರೈ ಮಸಾಲಾನ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನೂ ಸಹ ಆಯಿಲಲ್ಲಿ ಹಾಕ್ತೀನಿ. ಏನಂದರೆ ಆಯಿಲಲ್ಲಿ ಖಾರ ಪುಡಿ ಹಾಕಿದಾಗ ಅದು ಹೊತ್ತು ಸ್ಮೆಲ್ ಬರ್ತದೆ. ಸೊ ನಾವು ಈ ಮಸಾಲೆ ಹಾಕಿದ ತಕ್ಷಣ ನಾವೇನು ನೀಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಬೆಟ್ಟಿದ ನೆಲ್ಲಿಕಾಯಿನ ಹೋಳು ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಹಾಕಿ ಒಂದು 2 ನಿಮಿಷ ನಾವು ಅದರಲ್ಲಿ ಬೇಯಿಸಕ್ಕೆ ಬಿಡಬೇಕು. ಯಾಕಂದರೆ ಅದೆಲ್ಲ ಸ್ವಲ್ಪ ಒಳಗಡೆ ಹೋಗಬೇಕು. ಹಾಗೆ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಹೋಗ್ಬೇಕಂತೇಳಿ ಒಂದು 2-3 ನಿಮಿಷ ಎಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ನಾವು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ತೀನಿ. ಈ ಒಂದು ಕೆಲವೊಬ್ಬರು ಸಕ್ಕರೆ ತಿಂತಾರೆ, ಸ್ವೀಟ್ ತಿನ್ನೋರು ಸ್ವೀಟ್ ಹಾಕ್ಕೋಬೋದು. ಬಟ್ ಡಿಪೆಂಡ್ ಅಪಾನ್ ಅವ್ರ ಮೇಲೆ ಯಾರು ತಿಂತಾರೋ ಇಲ್ಲ ಅನ್ನೋದು. ಬಟ್ ನಾನು ಮಾತ್ರ ನನ್ನ ಮಗಳಿಗೂ ತಿನ್ನಿಸ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಎರಡೂ ಮಿಕ್ಸ್ ಇರಲಿ ಅಂಥೇಳಿ ನಾನು ಅವಳಿಗೆ ಸ್ವಲ್ಪ ಅಂದರೆ ಸ್ವಲ್ಪನೇ ನಾನು ಬೆಲ್ಲ ಹಾಕ್ತೀನಿ. ಲಾಸ್ಟಿಗೆ ನೋಡ್ಬೋದು ನೀವು ಉಪ್ಪು ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಇದೆಲ್ಲ ಟ್ರೈ ಮಾಡಿ ಮಕ್ಕಳಿಗೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಕೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ನೋಡಿ ನನ್ನ ಮಗಳಲ್ಲಿ ನಿಂತಿದ್ದಾಳೆ, ಕೇಳ್ತಾಳೆ, ಮಮ್ಮಿ ಏನು ಮಾಡ್ತಾ ಇದೆಯಾ ಅಂತ. ಇಲ್ಲಮ್ಮ ನಾನು ನಿನ್ಗೆ ಉಪ್ಪಿನಕಾಯಿ ಮಾಡತ್ತೀನಿ, ನಿನ್ಗೆ ಸರ್ಪ್ರೈಸ್ ಕೊಡಕತ್ತೀನಿ ಅಂತ ಹೇಳಿ ಆ ಥರ ಅವಳಿಗೆ ಮೈಂಡ್ ಡೈವರ್ಟ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಅವಳು ತೋರಿಸ್ಬೇಕು, ಪದೇ ಪದೇ ತೆಗೆದು ಅವಳಿಗೆ ತೋರಿಸಿದ್ರೆ ಅಂದರೆ ಅವಳಿಗೆ ಇಷ್ಟ ಆಗುತ್ತೆ. ನೋಡ್ಬೋದು ಆಯಿಲಲ್ಲಿ ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಬೆಲ್ಲ ಹಾಕ್ತೀನಿ. ಅದನ್ನೂ ಸ್ವಲ್ಪ ಬೆಲ್ಲ ಕರಗೋ ತನಕ ಒಂದು 2 ಮಿನಿಟ್ಸು ವೇಟ್ ಮಾಡಬೇಕಾಗತ್ತೆ. ಇಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವ ಈ ಬೆಟ್ಟದ ನೆಲ್ಲಿಕಾಯಿನ ನಾವು ತಿನ್ಕೋತಾ ಇರಬೇಕು. ಎಟ್ಲೀಸ್ಟ್ ಈ ಖಾರ ಪುಡಿ ಹಾಕಲಾರ್ದೆ ಬೆಲ್ಲದಲ್ಲೇ ಕುದಿಸಿನೂ ತಿನ್ಬೋದು, ಅದೂ ಚೆನ್ನಾಗಿರುತ್ತೆ. ಚಾಕ್ಲೇಟ್ಸ್ ಥರ ಮಕ್ಕಳಿಗಾಗಲಿ ನಮಗಾದರೆ. ಬಟ್ ಏನಪ್ಪ ಈಗ ಶುಗರ್ ಇದ್ದವ್ರು ಅವರೆಲ್ಲ ತಿನ್ನೋಕ್ಕಾಗಲ್ವಲ್ಲ. ಸೊ ಏನು ಮಾಡಬೇಕು, ಈ ಥರ ಉಪ್ಪಿನಕಾಯಿಗಳು ನಾವು ಯೂಶ್ವಲಿ ಹಿರಿಯರಿಂದ ನಾವು ತಿಂತಾ ಬಂದಿವಲ್ಲ ಉಪ್ಪಿನಕಾಯಿ ಹಚ್ಕೊಂಡು, ಆ ಥರ ನಾವು ತಿನ್ಕೋತಾ ಬಂದರೆ ನಮ್ಮ ಹೆಲ್ತೂ ಚೆನ್ನಾಗಿರುತ್ತದೆ. ಮತ್ತು ಈ ಥರ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಹೆಲ್ದಿ ಹೈಜಿನಿಕ್ ಆಗಿಯೂ ಇರ್ತದೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ನಾನು ಇಷ್ಟ ಆಗಿದೆ ಅಂದ್ಕೊಟ್ಟಿದ್ದೀನಿ. ಭಾಳ ಬೆನಿಫಿಟ್ಸ್ ಇದೆ, ಮನೇಲಿ ಟ್ರೈ ಮಾಡಿ. ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ನನಗೂ ಒಂದು ಮೆಸೇಜ್ ಮಾಡಿ. ಇದನ್ನು ಯೂಶ್ವಲಿ ಸ್ವಲ್ಪ ಆರಬೇಕು. ಫುಲ್ ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡ್ಬೋದು. ಇದನ್ನ ಆರಾಮಾಗಿ ಫ್ರಿಜ್ಜಲ್ಲೂ ಇಡ್ಬೋದು, ಹೊರಗಡೆ ಇಡ್ಬೋದು. ಬಟ್ ಆರಾಮಾಗಿ ಇಟ್ಕೊಂಡ್ರೆ ಆರಾಮಿರುತ್ತೆ. ನಮಗೆ ಎಷ್ಟು 2-3 ತಿಂಗಳ ಅನ್ನೋದು ಆಗೋ ಥರನೂ ಯೂಸ್ ಆಗುತ್ತೆ. ಅದೇ ಏನಂದರೆ ನೀರು ಮುಟ್ಟಿಸ್ಬಾರ್ದು, ಅವೆಲ್ಲ ಸ್ವಲ್ಪ ಹೋಗಿಬಿಡುತ್ತೆ. ಬಟ್ ಬೆಸ್ಟ್ ಅಂತ ಹೇಳ್ಬೋದು. ಯಾರೆಲ್ಲ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು.